ಲೌಡವ ಆಡ್ಬೇಡ ಅಂತೀನಿ, ಆಡ್ಕೊಂಡ್ ಒಳ್ಳೆ ಓಕೆ ಅಣ್ಣ ಡನ್. ಹಿಂಗೆ ಕಾರ್ಡ್ ಕೊಡೋದು ಡ್ಯಾಮ್ ನೋಡಕ್ ಬಂದಿರೋದು ನಾನು. ಆಕ್ಟಿವ್ ಆಗ್ಬಿಟ್ಟ ಈಗ. ಯಾರಿದು ನಮಗೂ ಗೊತ್ತಿಲ್ಲ. ಇದವರ ತಡಿಯಾಗಿ ನದಿ ನೋಡ್ಬೇಕಣ್ಣ. ನೋಡ ನಾವು ಗಾಡಿ ಹೊಡೆದ ರೇಟಿ ಗಾಡಿ ಹೇಳ್ತೀನಿ. ಕಬಿನಿ ಕರೆಕ್ಟಾಗಿ ಇಟ್ಕೊಳ್ಳೋ ಚುಚ್ಚಿ ಸಾಯಿಸ್ಬಿಡ್ತೀನಿ ಆಮೇಲೆ. ಬ್ಯಾಗ್ ಎತ್ತು ಅಂತ ಎತ್ತಿಲ್ ಮಡುಗು ಮಾಡಬೇಡ. ಈಗ ರೈಟ್ ಕಡೆ ಅಷ್ಟೇ. ಕಾರ್ಪೊರೇಷನ್ ಬಂದ್ರೆ ಯಾಕಂದ್ರೆ ವೆಹಿಕಲ್ ಅವ್ರದೇ ಅಲ್ವಾ ನೋಡೋದ ಇದು. ಕ್ಯಾಮ್ರಾ ಎತ್ಕೋ ಉದಯ, ತೆಗೆದ್ಬಿಟ್ಟು ಕ್ಯಾಮ್ರಾ ಎತ್ಕೋ. ಇನ್ನೊಂದು ತೆಗೆ. ಓಕೆ, ಥ್ಯಾಂಕ್ ಯು. ಸೇಫ್ಟಿ ತೂಬೆಲ್ಲ ಹಾಕೊಂಡು ರೆಡಿ ಅವರಣ ನೋಡೋಣ. ಇವತ್ತೊಂದು ಎಷ್ಟು ಅಲ್ಲ ಇದೆಲ್ಲ ನಿಮ್ಮ ಬೇಕಾಗಿರುತ್ತೆ. ಇಲ್ಲೇ ಬರ್ತೀರಾ? ಇಲ್ಲಿಂದ ಬರ್ತದೆ.
ಕಬಿನಿ ಜಲಾಶಯಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪನವರು, ವೆಂಕಟೇಶ್ ಅವರು ಮತ್ತು ಅನಿಲ್ ಚಿಕ್ಕಮಾದು ಅವರು, ನಮ್ಮೆಲ್ಲ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಇವತ್ತು ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕಬಿನಿ ಜಲಾಶಯ ಅದರ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ. ಯಾಕಂದರೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು 19 TMC ನೀರು, 19 ಚಿಲ್ಲರೆ ಅಷ್ಟು ನೀರು ತುಂಬಿದೆ. ಸೊ ಈ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಗಂಗಾ ಮಾತೆ ಕಪಿಲಾ ನದಿ ಇದೆಯಲ್ಲ, ಅದರ ಮಾತೆ ಪೂಜೆಯನ್ನು ಮಾಡಿದ್ದೀವಿ. ಈ ವರ್ಷ ಮಳೆ ನಮ್ಮ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಸುಮಾರು 30% ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕಳೆದ ವರ್ಷ ಬರಗಾಲ ಇತ್ತು, ಹಾಗಾಗಿ ನಾವು ಬಾಗಿನ ಅರ್ಪಿಸಲಿಕ್ಕೆ ಆಗಿರಲಿಲ್ಲ. ಇದು ನಾನು 3ನೇ ಬಾರಿನೋ 4ನೇ ಬಾರಿನ ಕಬಿನಿಗೆ ಜಲಾಶಯಕ್ಕೆ 3ನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು. ಈ ತುಂಬಿರೋದ್ರಿಂದ ಸುಮಾರು 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿಗೆ ಇದು ಆಗ್ತದೆ. 1,30,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ಆಗ್ತದೆ. ರೈತರಿಗೆಲ್ಲ ಇವತ್ತು ಸಂತೋಷ, ಹರ್ಷ ಮೂಡಿದೆ. ನದಿ ತುಂಬಿದ್ರೆ, ನದಿ ಜಲಾಶಯ ತುಂಬಿದ್ರೆ ರೈತರಿಗೆ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ. ಆ ಜಮೀನುಗಳಿಗೆ ನೀರು ಸಿಗ್ತದೆ ಮತ್ತು ಕುಡಿಯೋ ನೀರು ಆಗ್ತದೆ. ಭಾಳ ಮುಖ್ಯವಾಗಿ ಕುಡಿಯೋ ನೀರು ಕೂಡ ಕಬಿನಿಯಿಂದ ಆಗ್ತದೆ. ನಮಗೆ ತಮಿಳುನಾಡಿಗೂ ನಮಗೂ ಯಾವಾಗಲೂ ಕೂಡ ನೀರಿನ ಬಗ್ಗೆ ವಿವಾದ ಇದ್ದೇ ಇರ್ತದೆ. ಸುಮಾರು ಕಾವೇರಿ ನೀರಿನ ವಿವಾದ 100 ವರ್ಷಗಳ ಹಳೆಯದು ನಮಗೆ. ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ನಿಂದ 177.25 TMC ಅವರು ಕೊಡಬೇಕು ಅಂತೇಳಿ. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 4 ಜಲಾಶಯಗಳು ಬರ್ತವೆ. ಒಂದು KRS, 2ನೇದು ಕಬಿನಿ, 3ನೇದು ಹೇಮಾವತಿ, 4ನೇದು ಹಾರಂಗಿ. ಎಲ್ಲ ಸೇರಿದ್ರೆ 114 TMC ನೀರಾಗುತ್ತೆ. ಒಟ್ಟು ಜಲ ಸಂಗ್ರಹ ನೀರೊಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ 4 ಡ್ಯಾಮ್ಗಳಿಂದ 114 TMC. ಈ ಸಾರಿ 4 ಜಲಾಶಯಗಳು ತುಂಬಿದೆ. KRS ತುಂಬಿದೆ, ಈಗ ಅಲ್ಲಿ ಬಾಗಿನ ಅರ್ಪಿಸಿದ್ದೀವಿ ಇವತ್ತು ಬೆಳಿಗ್ಗೆ. ಕಬಿನಿ ತುಂಬಿದೆ, ಹೇಮಾವತಿ ತುಂಬಿದೆ ಮತ್ತು ಹಾರಂಗಿನೂ ಕೂಡ ತುಂಬಿದೆ. ಸೊ ಅದರಿಂದ ಈ ವರ್ಷ ತಮಿಳುನಾಡಿಗೆ ನಾವು ಎಷ್ಟು ನೀರು ಬಿಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ. ಜೂನ್ ಮತ್ತು ಜುಲೈನಲ್ಲಿ 40 TMC ನೀರು ಬಿಡಬೇಕು. ಇಲ್ಲಿವರೆಗೆ ಇವತ್ತಿನವರೆಗೆ 83 TMC ನೀರು ಬಿಟ್ಟಿದೆ. 83 TMC ನೀರು. ಈ ಸಾರಿ ಪ್ರಕೃತಿಯ ಕೃಪೆಯಿಂದ, ದೇವೇಂದ್ರನ ಕೃಪೆಯಿಂದ ನನಗನ್ನಿಸುತ್ತೆ ಯಾವುದೇ ನಮಗೆ ತಮಿಳುನಾಡಿಗೆ ವಿವಾದ ಇರೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಸಾರಿ ಮಳೆ ಚೆನ್ನಾಗಾಗಿರೋದ್ರಿಂದ ಸುಮಾರು 66 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. 66 ಲಕ್ಷ ಹೆಕ್ಟೇರ್ ಆಗಿದೆ. ಸೊ ನಾಡಿನಲ್ಲಿ ಮಳೆ ಚೆನ್ನಾಗಾದರೆ ಸಮೃದ್ಧಿನೂ ಚೆನ್ನಾಗಾಗ್ತದೆ. ರೈತರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತದೆ, ನಾಡು ಚೆನ್ನಾಗಿದ್ದರೆ ಸರ್ಕಾರ ಚೆನ್ನಾಗಿರ್ತದೆ.
ಸೊ ಈ ವರ್ಷ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಜಲಾಶಯಗಳು ತುಂಬಿರ್ತಕ್ಕಂಥ ಬರೀ ಕಾವೇರಿ ಜಲಾನಯನ ಪ್ರದೇಶ ಎಲ್ಲ ಕೃಷ್ಣ ಜಲಾನಯನ ಪ್ರದೇಶದಲ್ಲೂ ಕೂಡ ಎಲ್ಲ ನದಿಗಳೆಲ್ಲ ತುಂಬಿದೆ. ತುಂಗಭದ್ರಾ ತುಂಬಿದೆ, ಅಪ್ಪರ್ ಕೃಷ್ಣ ತುಂಬಿದೆ, ಭದ್ರಾ ತುಂಬಿದೆ, ಆಮೇಲೆ ಅಪ್ಪರ್ ಕೃಷ್ಣ ತುಂಬಿದೆ, ನಾರಾಯಣಪುರ ತುಂಬಿದೆ, ಎಲ್ಲ ತುಂಬಿದೆ. ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಬಾಗಿನ ಅರ್ಪಿಸ್ತೀವಿ. ಅಪ್ಪರ್ ಕೃಷ್ಣದಲ್ಲಿ ತುಂಗಭದ್ರದಲ್ಲಿ ಅಲ್ಲೂ ಕೂಡ ಬಾಗಿನ. ಇವತ್ತು ಕಾವೇರಿಗೆ ಅಲ್ಲ KRSಗೆ ಮತ್ತು ಕಬಿನಿಗೆ ಬಾಗಿನ ಅರ್ಪಿಸ್ತೀವಿ. ಇನ್ನೇನು ಕೇಳೋದಿದೆಯಾ ನೀವು? ಓಕೆ, HD ಕೋಟೆ ತಾಲೂಕಿಗೆ ಆಗಮಿಸಿದ್ದೀರಾ? ನಾನು ಅನೌನ್ಸ್ ಮಾಡಿದ್ದೆ, ಮಾಡಲಿಲ್ಲ. ಅದು ನಾನು PPP ಮಾಡೆಲ್ನಲ್ಲಿ ಅನೌನ್ಸ್ ಮಾಡಿದ್ದೆ, ಯಾರೂ ಬರಲಿಲ್ಲ. ಮುಂದೆ ಮತ್ತೆ ಅದನ್ನು PPP ಮಾಡೆಲ್ ಮಾಡಲಿಕ್ಕೆ ಹೌದು, ನಾನೇ ಘೋಷಣೆ ಮಾಡಿದ್ದದು. ಈಗ ಅದಕ್ಕೆ